HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ವಿಶ್ವವಿದ್ಯಾಲಯ ಸ್ಥಳಾಂತರ ವಿವಾದ, ವಿವಿ ಉಳಿಸಿ ಪ್ರತಿಭಟನೆ ಆರಂಭ. ತರಗತಿ ಬಹಿಷ್ಕರಿಸಿ ವಿದ್ಯಾರ್ಥಿಗಳು, ಉಪನ್ಯಾಸಕರ ಪ್ರತಿಭಟನೆ. ಹಾಸನಕ್ಕೆ ರ್ಯಾಪಿಡೋ, ಬೈಕ್ ರೆಂಟ್, ಓಲಾ, ಊಬರ್ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಅನುಮತಿ ಬೇಡ. ನಗರದ ಆಟೋ ಚಾಲಕರಿಂದ ಪ್ರತಿಭಟನೆ. ಪರಿಶಿಷ್ಟ ಜಾತಿ ಕುಟುಂಬಗಳ ಮೇಲಿನ ದೌರ್ಜನ್ಯ ಬಹಿಷ್ಕಾರಕ್ಕೆ ಖಂಡನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕಿರಣ್ ಕುಮಾರ್ ಕೊತ್ತಗೆರೆ ಆಗ್ರಹ. ಹಾಸನ ವಿಶ್ವವಿದ್ಯಾಲಯವನ್ನ ಬಂದ್ ಮಾಡುವ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದ್ದು, ಈ ಹಿನ್ನೆಲೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಪ್ರತಿಭಟನೆ ನಡೆಸಿದರು. ಹಾಸನ ಹೊರವಲಯದ ಕೆಂಚಟ್ಟಳ್ಳಿ ಬಳಿಯಿರುವ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಧರಣಿ ನಡೆಸಿದರೆ, ಉಪನ್ಯಾಸಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಹಾಸನ ವಿಶ್ವವಿದ್ಯಾಲಯವನ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರದೆಂದು ಒತ್ತಾಯಿಸಿದರು. ವಿಶ್ವವಿದ್ಯಾಲಯ ಬಂದ್ ಮಾಡಿದರೆ ಉಗ್ರ ಹೋರಾಟ ನಡೆಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. HCN ನ್ಯೂಸ್ ಹಾಸನ್. ಹಾಸನದಲ್ಲಿ ಬೈಕ್ ರೆಂಟ್, ಅಗ್ರಿಗೇಟರ್, ಓಲಾ, ಊಬರ್ ಇವುಗಳಿಂದ ಆಟೋ ರಿಕ್ಷಾ, ಮ್ಯಾಕ್ಸಿ ಕ್ಯಾಬ್ ಮತ್ತು ಟ್ಯಾಕ್ಸಿ ಚಾಲಕರಿಗೆ ತೊಂದರೆಯಾಗುತ್ತಿದ್ದು, ಇಂತಹ ಖಾಸಗಿ ಸಂಸ್ಥೆಗಳಿಗೆ ಯಾವುದೇ ಅನುಮತಿ ಕೊಡಬಾರದೆಂದು ಆಗ್ರಹಿಸಿ ಆಟೋ, ಕಾರು, ಇತರೆ ವಾಹನ ಚಾಲಕರು ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘ ಹಾಗೂ ಇತರೆ ಸಂಘಟನೆಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಬಿಎಂ ರಸ್ತೆಯಿಂದ ಡಿಸಿ ಕಚೇರಿ ಆವರಣಕ್ಕೆ ಬಂದ ನಂತರ ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಕೆ ದಿಲೀಪ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿ 4,000ಕ್ಕಿಂತ ಹೆಚ್ಚು ಆಟೋ ಚಾಲಕರಿದ್ದು ಮತ್ತು ಮ್ಯಾಕ್ಸಿ ಕ್ಯಾಬ್ ಹಾಗೂ ಟ್ಯಾಕ್ಸಿ ಕಾರು ಚಾಲಕರಿದ್ದು, ಇವರುಗಳು ಸುಮಾರು ವರ್ಷದಿಂದ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಶಕ್ತಿ ಯೋಜನೆಯಿಂದ ಆಟೋ ಬಾಡಿಗೆ ಮಾಡಿ ಜೀವನ ಮಾಡೋದು ಕಷ್ಟಕರವಾಗಿದ್ದು, ಇತ್ತೀಚೆಗೆ ಸರ್ಕಾರದಿಂದ ಅನುಮತಿ ಪಡೆಯದೇ ಇರುವಂತಹ ಊಬರ್, ರ್ಯಾಪಿಡೋ, ಓಲಾ, ಬೈಕ್ ರೆಂಟ್ ಹಾಗೂ ಬೈಕ್ಗಳನ್ನು ಸ್ವಂತ ಉಪಯೋಗಕ್ಕೆ ಇರುವಂತಹ ಗಾಡಿಗಳನ್ನು ಸ್ವಂತಕ್ಕೆ ಉಪಯೋಗಿಸದೆ ಬಾಡಿಗೆಗೆ ಉಪಯೋಗಿಸುತ್ತಿದ್ದು, ಇದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹಾಗೂ ಇನ್ನಿತರೆ ತೆರಿಗೆಗಳನ್ನು ಕಟ್ಟಿ ಬಾಡಿಗೆ ವಾಹನ ಚಲಾಯಿಸುತ್ತಿರುವವರಿಗೆ ತೊಂದರೆಯಾಗುತ್ತಿದೆ. ಇದರಿಂದ ಆಟೋ ಚಾಲಕರು ಹಾಗೂ ಕ್ಯಾಬ್ ಚಾಲಕರು ಜೀವನ ನಡೆಸಲು ಕಷ್ಟಕರವಾದ ಸ್ಥಿತಿ ಎದುರಾಗಿದ್ದು, ಮನೆ ಸಂಸಾರ, ಕುಟುಂಬ ನಿರ್ವಹಣೆ ಮಾಡೋದು ಕಷ್ಟವಾಗಿದೆ. ಈ ಅಗ್ರಿಗೇಟರ್ ಸಂಸ್ಥೆಗಳಿಂದ ತೊಂದರೆಯಾಗುತ್ತಿದ್ದು, ದಯಮಾಡಿ ತಾವುಗಳು ಅಗ್ರಿಗೇಟ್ ಸಂಸ್ಥೆಗಳಾದ ರ್ಯಾಪಿಡೋ, ಬೈಕ್ ರೆಂಟ್, ಓಲಾ, ಊಬರ್ ಇನ್ನಿತರೆ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಹಾಸನ ಜಿಲ್ಲೆಯಲ್ಲಿ ಅನುಮತಿ ನೀಡಬಾರದೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಸಿದರು. ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಜಾನ್ ಫ್ರಾಂಕ್ಲಿನ್, ಉಪಾಧ್ಯಕ್ಷ ಕುಮಾರ್, ಹರೀಶ್, ಮಂಜು, ಆನಂದ್, ಶಶಿನಾಯಕ್, ಸಂಘಟನಾ ಕಾರ್ಯದರ್ಶಿ ನಾಗರಾಜ್, ಸಾಗರ್, ತೇಜಸ್, ಪ್ರೀತಂ, ಕಾನೂನು ಸಲಹೆಗಾರ ಆರ್ಜೆ ಅಶೋಕ್ ಕುಮಾರ್, ತಾಲೂಕು ಅಧ್ಯಕ್ಷ ರಾಜೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದಿಲೀಪ್ HK, ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ. ಇಂದು ಏನು ಈ ಹೋರಾಟನ ಮಾಡ್ತಾ ಇದ್ದೀವಿ, ಇವತ್ತೇನು ಮೆರವಣಿಗೆ ಮುಖಾಂತರ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸ್ತಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಈ ರ್ಯಾಪಿಡೋ, ವೋಲ್ವೋ, ಈ ಊಬರು, ಈ ಬೈಕ್ ರೆಂಟ್ಗಳು, ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ. ಈಗ ಬೆಂಗಳೂರು, ಮಂಗಳೂರು ಅಂದರೆ ಮಹಾನಗರ ಪಾಲಿಕೆ, ಅಲ್ಲಿ ಸಮುದ್ರ ಇದ್ದಂಗೆ, ಅಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಈ ವಿವಿಧ ಜಿಲ್ಲೆಗಳಲ್ಲಿ 3 ರಿಂದ 2 ಕಿಲೋಮೀಟ್ರು ಇಟ್ಕೊಂಡು 3 ರಿಂದ 4 ಸಾವಿರ ಜನ ಆಟೋ ಓಡಿಸ್ತಾ ಇರ್ತೀವಿ. ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ 5, 8, 10 ಜನ ಅಂದ್ರೂ ಒಂದು 4,000 ಆಟೋ ಜನಗಳಿಗೆ ಒಂದು 25 ರಿಂದ 30 ಸಾವಿರ ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಅದರಲ್ಲಿ 2019ರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳನ್ನ ಚಾಲಕರುಗಳ, ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರುಗಳ ಜೀವನಾಂಶ ಅಸ್ತವ್ಯಸ್ತವಾಗಿದೆ. ಅದು ಅಲ್ಲದೆ ಮಾನ್ಯ ಘನ ಸರ್ಕಾರ ಮೊನ್ನೆ ಸಾರಿಗೆ ಇಲಾಖೆಯವ್ರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬಸ್ ಬಿಡಿಸಿದ್ದಾರೆ. ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ. ಇದ್ರೊಳಗಡೆ ನಾವು ಬದುಕಂಥದ್ದು ಎಲ್ಲಿ? ನಾವು ಯಾವ ಥರ ಬದುಕೋದು, ಜೀವನ ಮಾಡೋದು? ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ಸಿಟಿಗಳಲ್ಲಿ BMTC ಇದೆ, ನಡೀತಿದೆ. ನಮ್ದು HTT ಈಗ ಇರೋ ಬಸ್ಗಳನ್ನೇ ಬಿಟ್ಟು, ಇರೋ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಬಿಟ್ಟು ತಡೆಸ್ಕೊಳ್ಳೋಕ್ಕಾಯ್ತಲ್ಲ. ಕೋವಿಡಿಂದ ಅರ್ಧ ಸತ್ತೋಗಿದ್ದೀವಿ, ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ. ತಿರ್ಗಾ ಮತ್ತೆ ರ್ಯಾಪಿಡೋ, ವೋಲ್ವೋ, ಊಬರ್ ಅದು ಅನಧಿಕೃತ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಇವರು ಜಿಲ್ಲಾ ವ್ಯಾಪ್ತಿಯೊಳಗೆ, ನಗರ ವ್ಯಾಪ್ತಿಯೊಳಗೆ, ತಾಲೂಕು ವ್ಯಾಪ್ತಿಯೊಳಗೆ ಒಕ್ಕರಿಸ್ಕೊಬಿಟ್ಟು ಆಯ್ತಿರೋದು 300-400 ರೂಪಾಯಿ ಜೀವನ ಮಾಡ್ತಿದ್ವಿ ಬಾಡಿಗೆ. ನೋಡಿ, ಇಲ್ಲೆಲ್ಲ ಹಿರಿಯ ಆಟೋ ಚಾಲಕರುಗಳಿದ್ದಾರೆ. ಅವ್ರ ಪರಿಸ್ಥಿತಿ ಈಗ ಹೇಳ್ತಾರೆ. ಯಾರೋ ಒಬ್ಬರು ಮೊನ್ನೆ ಸಿಕ್ಕಿದ್ರು, ಒಂದು ಫೋನ್ ತಗೊಳ್ರಿ, ಒಂದು ಫೋನ್ ಕೊಡ್ರಿ. 80% ನಮ್ಮ ಹಳ್ಳಿ ಜನಾಂಗ ಇದು ಮಲೆನಾಡು ಪ್ರದೇಶ. ಈ ಮಲೆನಾಡೊಳಗಡೆ 80% ಆಟೋ ಚಾಲಕರು ಹಿರಿಯರಿದ್ದಾರೆ. ಅವರಿಗೆಲ್ಲ ಲ್ಯಾಪ್ಟಾಪ್ ಉಪಯೋಗಿಸೋಕ್ಕಾಗುತ್ತಾ? ಇಲ್ಲ. ಪರಿಶಿಷ್ಟ ಜಾತಿ, ಅಲೆಮಾರಿ, ಕೊರಮ, ಕೊರಚ ಸಮುದಾಯದ ಕುಟುಂಬಗಳ ಮೇಲಿನ ದೌರ್ಜನ್ಯ ಹಾಗೂ ಅಘೋಷಿತ ಸಾಮಾಜಿಕ ಬಹಿಷ್ಕಾರವನ್ನು ಖಂಡಿಸಿ ಕೂಡಲೇ ಜಿಲ್ಲಾಡಳಿತ ತಪ್ಪಿತಸ್ಥರ ವಿರುದ್ಧ ತುರ್ತು ಕ್ರಮಕ್ಕೆ ವಕೀಲರು ಹಾಗೂ ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೆರೆ ಆಗ್ರಹಿಸಿದರು.
ಹಾಸನದಲ್ಲಿ ಮಾತನಾಡಿ, ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ರಾಜನಶಿರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೌರಿಕೊಪ್ಲು ಗ್ರಾಮವನ್ನ ಸರ್ಕಾರ ಕಳೆದ ವರ್ಷ ಮಾರ್ಚ್ 26ರಂದು ಅಧಿಕೃತವಾಗಿ ನೂತನ ಕಂದಾಯ ಗ್ರಾಮವನ್ನಾಗಿಸಿದೆ. ಈ ಗ್ರಾಮದಲ್ಲಿರುವ ಕುಳುವ ಸಮುದಾಯಕ್ಕೆ ಸೇರಿದ ಶ್ರೀಮತಿ ಸಣ್ಣತಾಯಮ್ಮ, ಮಂಜಪ್ಪ, ತಿಮ್ಮಶೆಟ್ಟಿ, ನರಸಿಂಹಶೆಟ್ಟಿ ಇವರು ಕಳೆದ 1991ರಲ್ಲಿ ಸರ್ಕಾರಿ ಹಕ್ಕುಪತ್ರ ನೀಡಿರುವ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡು ಕಳೆದ 60 ವರ್ಷಗಳಿಂದ ವಾಸವಾಗಿರುತ್ತಾರೆ ಎಂದರು. ಆದರೆ 2025 ಜನವರಿ 31ರಂದು ಗೌರಿಕೊಪ್ಲು ಗ್ರಾಮದ ಸವರ್ಣೀಯರಾದ 4 ಜನರು ಈ ಕುಟುಂಬಗಳು ಸರ್ಕಾರಿ ಗ್ರಾಮ ಠಾಣದಲ್ಲಿ ದನದ ಕೊಟ್ಟಿಗೆ ನಿರ್ಮಿಸಿಕೊಂಡು ಸ್ವಾಧೀನ ಅನುಭವದಲ್ಲಿದ್ದ ನಿವೇಶನಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಯಾವುದೇ ನೋಟಿಸ್ ಹಾಗೂ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಪಿಡಿಒ ಹಾಗೂ ಪೊಲೀಸರನ್ನ ಕರೆತಂದು ಕೊಟ್ಟಿಗೆಗಳನ್ನ ಕೆಡವಿ ನಿವೇಶನಕ್ಕೆ ತಂತಿ ಬೇಲಿ ಹಾಕಿ ರಸ್ತೆಗೆ ಮುಳ್ಳು ಸೌದೆ ಹಾಕಿ ಮುಚ್ಚಿಸಿರುತ್ತಾರೆ. ಇದು ಅತ್ಯಂತ ಖಂಡನೀಯ. ಸವರ್ಣೀಯರು ದಲಿತ ಅಲೆಮಾರಿ ಜನರ ಮೇಲೆ ನಡೆಸುವ ದೌರ್ಜನ್ಯವಾಗಿದೆ. ಈ ಘಟನೆಯಿಂದಾಗಿ ಕಳೆದ 15 ದಿನಗಳಿಂದ 6 ಕುಟುಂಬಗಳು ತಿರುಗಾಡಲು ರಸ್ತೆ ಇಲ್ಲದೆ ದನಕರುಗಳಿಗೆ ಜಾಗವಿಲ್ಲದೆ ಆತಂಕ ಹಾಗೂ ಭಯದಿಂದ ನಡುಗತಿಯಲ್ಲಿ ಬಂದಿಯಾಗಿದ್ದಾರೆ. ಈ ಗ್ರಾಮದಲ್ಲಿ ಯಾರೊಬ್ಬರೂ ಸಹ ಇವರಿಗೆ ಸಹಕರಿಸದೆ ಅಘೋಷಿತವಾಗಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ದಲಿತ ಕುಟುಂಬಗಳು ನೀಡಿರುವ ದೂರನ್ನ ನಿರ್ಲಕ್ಷಿಸಿ ಗಂಭೀರ ಕರ್ತವ್ಯ ಲೋಪ ಎಸಗುತ್ತಿರುವ ರಾಜನಶಿರಿಯೂರು ಪಿಡಿಒ ಮತ್ತು ಹಳೇಬೀಡು ಪೊಲೀಸ್ ನಿರೀಕ್ಷಕರ ವಿರುದ್ಧ ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಒತ್ತಾಯಿಸುತ್ತದೆ ಹಾಗೂ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ 6 ದಲಿತ ಅಲೆಮಾರಿ ಕುಟುಂಬಗಳು ಓಡಾಡುತ್ತಿದ್ದ ರಸ್ತೆಯನ್ನ ಕೂಡಲೇ ತೆರವುಗೊಳಿಸಿ ಅವರಿಗೆ ಶಾಶ್ವತ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು. ಪ್ರಗತಿಪರ ಚಿಂತಕ ಹೆತ್ತೂರು ನಾಗರಾಜ್, ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎ ರಂಗಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಎಚ್ಜೆ ಪ್ರೇಮಕುಮಾರ್, ಗ್ರಾಮ ಘಟಕ ಕಾರೆಹಳ್ಳಿ ಅಧ್ಯಕ್ಷ ಶಿವಣ್ಣ, ಸರೋಜಮ್ಮ ಗೌರಿಕೊಪ್ಲು, ಸಣ್ಣತಾಯಮ್ಮ ಗೌರಿಕೊಪ್ಲು, ಮಂಜಪ್ಪ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್ ಕೊಟ್ಟಿ ದಾಖಲೆ ಕ್ರಿಯೇಟ್ ಮಾಡಿದ್ರು ಪಂಚಾಯತಿ ಪಿಡಿಒ ರಾಜನಶಿರಿಯೂರು ಪಿಡಿಒ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್. ನಾನು ಪಿಡಿಒಗೂ ಖುದ್ದು ಫೋನ್ ಮಾಡಿದ್ದೀನಿ. ಸರ್ ಲೀವಿಂಗ್ ರೈಟ್ಸ್ ಅದು ಅವ್ರು ಈಸ್ಮೆಂಟ್ರಿ ರೈಟ್ಸ್ನ ನೀವು ವೈಲೇಷನ್ ಮಾಡೋಕ್ಕಾಗಲ್ಲ. ಹಕ್ಕುಪತ್ರ ಕೊಟ್ಟಿದೆ ಸರ್ಕಾರ. ಅಟ್ಲೀಸ್ಟ್ ಅವ್ರಿಗೆ ಮಿನಿಮಮ್ ಒಂದು 10 ಅಡಿ ಜಾಗ ಬಿಡಬೇಕಲ್ಲ. ನೀವು ಪ್ರೊಸೀಜರ್ ಪ್ರಕಾರ 25 ಬಿಡಬೇಕು. ತಿರುಗಾಡೋಕ್ಕೆ ದಾರಿ ಬಿಡಬೇಕಲ್ಲ. 15 ದಿನ ಆಗಿದೆ. ಮತ್ತು ನಿನ್ನೆ ಒಂದು ಮಗುಗೆ ಸರೋಜಮ್ಮ ಅವ್ರ ಮೊಮ್ಮಗನಿಗೆ ಹುಷಾರಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಒಂದು ಆಂಬುಲೆನ್ಸ್ ಬಂದರೂ ಕೂಡ ದಾರಿ ಇಲ್ಲ ಹೋಗೋಕ್ಕೆ. ಆ ದಾರಿ ಇಲ್ಲ ಅವ್ರಿಗೆ. ಅವರು ಯಾವ್ಯಾವುದೋ ಬಿದ್ದು ಇದು ಮಾಡಿ ಕರ್ಕೊಂಡು ನೈಟ್ ಹೊತ್ತು ಅವ್ರು ಹೋಗಿದ್ದಾರೆ. ಈಗ ಒಂದೇ ಸಮ ಕರೆಂಟ್ ಇರೋದಿಲ್ಲ, ವಯಸ್ಸಾಗಿದ್ದಾರೆ ಇವರು, ಬಿದ್ದು ಎದ್ದು ಆದರೆ ಇದಕ್ಕೆ ಯಾರು ಜವಾಬ್ದಾರಿ? ಜಿಲ್ಲೆ ಬೇಲೂರು ತಾಲೂಕಲ್ಲಿ ಹಳೇಬೀಡು ಹೋಬಳಿಯಲ್ಲಿ ಬರುವಂಥ ರಾಜನಶಿರಿಯೂರು ಅನ್ನೋ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಕಲ್ಲುಶೆಟ್ಟಹಳ್ಳಿ ಅಂತೇಳಿ ಓಲ್ಡ್ ವಿಲೇಜ್ ಇತ್ತು. ಇತ್ತೀಚೆಗೆ ಅದು 26/3/24ರಲ್ಲಿ ನ್ಯೂ ವಿಲೇಜ್ ಗೌರಿಕೊಪ್ಲು ಅಂತೇಳಿ ನ್ಯೂ ವಿಲೇಜ್ ಆಗಿದೆ. ಈ ಗೌರಿಕೊಪ್ಲು ಅನ್ನೋವಂಥ ವಿಲೇಜ್ ಒಳಗಡೆ ಅಲ್ಲಿ ಎಸ್ಸಿಗಳು ಇದ್ದಾರೆ, ಹಿಂದುಳಿದ ಜನಾಂಗದವರು ವಾಸ ಮಾಡ್ತಾಯಿದ್ದಾರೆ. ಅತ್ಯಂತ ಸೌಹಾರ್ದತೆಯಿಂದ ಇದ್ದಂಥ ಊರು. ಕೆಲವು 4-5 ಕಿಡಿಗೇಡಿ ವ್ಯಕ್ತಿಗಳು ಏನು ಸರ್ಕಾರಿ ಗ್ರಾಮ ಠಾಣಾ ಜಾಗವನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡು ಆ ಪರಿಶಿಷ್ಟ ಜಾತಿ ಜನಾಂಗ ಕೊರಚ ಸಮುದಾಯದವರು ವಾಸ ಮಾಡುವಂಥ ಒಂದು ಹಟ್ಟಿ ಅಂತ ಒಂದು ಚಿಕ್ಕದು ಪಾಕೆಟ್ ಇತ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಸಣ್ಣ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ತಾಲೂಕು ಹಂಡ್ರಂಗಿ ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಶಾಸಕ ಎ ಮಂಜು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪ್ರಾಥಮಿಕ ಸಹಕಾರ ಸಂಘಗಳು ರೈತರಿಗೆ ತುಂಬಾ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸುತ್ತಿದೆ. ಅದರಿಂದ ಪ್ರಾಥಮಿಕ ಸಹಕಾರ ಸಂಘಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಜೀವನ ನಡೆಸಬೇಕು ಮತ್ತು ಈ ಕಾಮಗಾರಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡೋದಾಗಿ ಘೋಷಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲಾ ನಿರ್ದೇಶಕರು, ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ರಾಜ್ಯ ಸಮಿತಿಯ ಮುಖ್ಯ ಸಂಚಾಲಕ ಎಸ್ ಮೂರ್ತಿಯವರ ನಿರ್ದೇಶನದ ಮೇರೆಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಅಹಿಂದ ಚಳವಳಿ ಸಂಘಟನೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕುರಿತು ಸಂಘಟನೆಯ ರಾಜ್ಯ ಜಂಟಿ ಸಂಚಾಲಕ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಜಗದೀಶ್ ಚೌಡವಳ್ಳಿ ಅಧ್ಯಕ್ಷತೆಯಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಹಿಂದ ಸಮುದಾಯಗಳ ಬದುಕನ್ನು ಬದಲಾಯಿಸಲು ಈ ಸಂಘಟನೆ ಕೆಲಸ ಮಾಡಲಿದೆ. ಸಂಘಟನೆ ಉದ್ಯೋಗ ಅಲ್ಲ, ಇದೊಂದು ಸಾಮಾಜಿಕ ಜವಾಬ್ದಾರಿಯಾಗಿದೆ. ಯಾವುದೇ ವೇತನ, ಭತ್ಯೆಗಳನ್ನು ಅಪೇಕ್ಷಿಸದೆ ಸಂಘಟನೆ ಮುಖಂಡರು ಕೆಲಸ ಮಾಡಲಿದ್ದಾರೆ ಎಂದರು.
ಹಾಸನ ಜಿಲ್ಲೆಯಲ್ಲಿ ಅಹಿಂದ ಸಮುದಾಯಗಳ ಆರ್ಥಿಕ ಶಕ್ತಿಯಾಗಿ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಅಥವಾ ಬ್ಯಾಂಕ್ ಸ್ಥಾಪನೆ ಮಾಡಲು ಸಂಘಟನೆ ಮುಂದಾಗಿದ್ದು, ಅದಕ್ಕಾಗಿ ಷೇರುದಾರರನ್ನ ಗುರುತಿಸಿ ಸಂಗ್ರಹಿಸಿದ ಷೇರು ಹಣವನ್ನು ಬ್ಯಾಂಕ್ ಮೂಲಕ ಪಾವತಿಸಿ ಪಾರದರ್ಶಕ ವ್ಯವಹಾರಕ್ಕೆ ಸಂಘಟನೆ ಮುಂದಾಗಿದೆ ಎಂದರು. ಜಿಲ್ಲೆಯಾದ್ಯಂತ ಅಹಿಂದ ಚಳವಳಿ ಸಂಘಟನೆ ಮೂಲಕ ಸಂಘಟನೆ ಬೈಲಾ ಉದ್ದೇಶಗಳನ್ನು ಈಡೇರಿಸುವ ಹಾಗೂ ರಾಜ್ಯ ಮುಖ್ಯ ಸಂಚಾಲಕರು ಮತ್ತು ರಾಜ್ಯ ಸಮಿತಿಗೆ ವರದಿ ನೀಡುವ ಮೂಲಕ ಸಂಘಟನಾತ್ಮಕ ಹಾಗೂ ಆರ್ಥಿಕ ಸಬಲೀಕರಣಕ್ಕೆ ಸಂಘಟನೆ ಕೆಲಸ ಮಾಡುತ್ತಿದೆ ಎಂದರು. ಇದೇ ವೇಳೆ ಎಲ್ಲ ಸಮುದಾಯಕ್ಕೂ ನ್ಯಾಯ ಕಲ್ಪಿಸುವ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಸಮುದಾಯಗಳ ಮುಖಂಡರನ್ನ ಗುರುತಿಸಿ ಜವಾಬ್ದಾರಿಗಳನ್ನು ನೀಡಲಾಯಿತು. ಜಿಲ್ಲಾ ಮುಖ್ಯ ಸಂಚಾಲಕರುಗಳಾಗಿ ಎಸ್ಆರ್ ಲೋಕೇಶ್, ಎಬಿ ಪ್ರಕಾಶ್ ಮತ್ತು ಮಹಿಳಾ ವಿಭಾಗದ ಸಂಚಾಲಕರಾಗಿ ಕೆಆರ್ ರೂಪಾ ಅವರನ್ನ ಆಯ್ಕೆ ಮಾಡಿ ಘೋಷಿಸಿದರು. ಜಿಲ್ಲಾ ಸಂಚಾಲಕರಾಗಿ ಕೃಷ್ಣ, ಹಬೀಬುಲ್ಲಾ, ನಾಗರಾಜ್, ಕಿರಣ್, ಪ್ರೇಮ್ ಕುಮಾರ್, ದೇವರಾಜು ಹೊಂಗೆರೆ, ಮಂಜುನಾಥ್, ಸಂತೋಷ್ ಕುಮಾರ್, ರವಿ ಆರಿಕೆರೆ, ಸತೀಶ್ ಕಬಳಿ, ಎಂಜೆ ಸಂಜೀವ, ಶಿವಣ್ಣ ಮಾರನಹಳ್ಳಿ, ಗೋವಿಂದರಾಜು, ಸತ್ಯರಾಜು, ಶಿವಪ್ಪ ನಾಯಕ್, ಶಿವಣ್ಣ, ಕುಮಾರ್ ಶೆಟ್ಟಿ, ರಮೇಶ್, ಸೋಮೇಶ್, ಚಾಂದಿನಿ, ಪ್ರದೀಪ್ ಕಬಳ್ಳಿ, ದಿನೇಶ್, ಜವರಾ ಬೋವಿ, ದೇವರಾಜು ಅವರುಗಳನ್ನು ಆಯ್ಕೆ ಮಾಡಲಾಯಿತು. HCN ನ್ಯೂಸ್ ಹಾಸನ್. ಈ ಹಾಸನ ಜಿಲ್ಲೆಯ ಜಿಲ್ಲಾ ಕಮಿಟಿ ಸರಿಯಾದ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಕಾರಣ ನಾನು ಮತ್ತೆ ನನ್ನ ಹಾಸನ ಜಿಲ್ಲಾ ಕಮಿಟಿಯನ್ನು ಮತ್ತೆ ಪುನರ್ವಿಭಜನೆ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಮುಖ್ಯ ಸಂಚಾಲಕರಾದ ಎಸ್ ಮೂರ್ತಿಯವರ ಸಲಹೆಯ ಮೇರೆಗೆ, ಸೂಚನೆ ಮೇರೆಗೆ ಈ ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನ ಜಗದೀಶ್ ಅವರೇ ನೀವೇ ಮಾಡಬೇಕು ಅಂತ ಹೇಳಿ ನನಗೆ ಜಿಲ್ಲಾ ಉಸ್ತುವಾರಿ ಕೂಡ ಜಿಲ್ಲಾ ಜಂಟಿ ಸಂಚಾಲಕನಾಗಿ ಕೂಡ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ರಾಜ್ಯ ಕಮಿಟಿ ಏನು ನನಗೆ ಇದನ್ನ ಕೊಟ್ಟಿದೆ. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆಯನ್ನು ವಿರೋಧಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೇಲೂರು ತಾಲೂಕು ಸಮಿತಿ ವತಿಯಿಂದ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂಭಾಗ ಬಿಲ್ ಪ್ರತಿಯನ್ನ ಹರಿಯೋ ಮುಖಾಂತರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ಈ ಮಸೂದೆಗೆ ತೀವ್ರವಾದ ವಿರೋಧ ವ್ಯಕ್ತಪಡಿಸಿ ಈ ಮಸೂದೆ ಅಸಂವಿಧಾನಿಕ ಮಾತ್ರವಲ್ಲದೆ ವಕ್ಫ್ ಸಂಪತ್ತನ್ನು ಕಬಳಿಸುವ ಸರ್ಕಾರದ ಹುನ್ನಾರ, ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಇದು ಸಂಪೂರ್ಣವಾಗಿ ಅನ್ಯಾಯ ಮತ್ತು ಸಂವಿಧಾನ ವಿರೋಧಿ. ಈ ಮಸೂದೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳದಿದ್ದರೆ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯಲಿದೆ ಎಂದು ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮುಂದುವರೆದು ಮಾತನಾಡಿದ ಅವರು, ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಗೆ ವಿರುದ್ದವಾದದ್ದೆಂದು ಅಭಿಪ್ರಾಯಪಟ್ಟರು. ಪ್ರತಿಭಟನೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಹರ್ಷದ್, ಇಮ್ರಾನ್, ಶಜೀಲ್ ಅಹ್ಮದ್, ಎಸ್ಡಿಪಿಐ ಮುಖಂಡರಾದ ಫೈರೋಜ್ ಪಾಷಾ, ಸಫೀರ್, ಕೋಟೆ ಜಾಮಿಯಾ ಮಸೀದಿ ಅಧ್ಯಕ್ಷ ರಫೀಕ್ ಅಹ್ಮದ್, ಏಜಾಜ್ ಪಾಷಾ, ತಜಮಲ್ ಪಾಷಾ, ನಾಗಿನಹಳ್ಳಿ, ಮುಜೀಬ್ ಫಾಜಿಲ್, ಅಕ್ಬರ್ ಸಮೀರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಪಾರ್ಟಿ ಆಫ್ ಇಂಡಿಯಾ ಬೇಲೂರು ವಿಧಾನಸಭಾ ಕ್ಷೇತ್ರ ಬೇಲೂರು ವತಿಯಿಂದ ಇವತ್ತು ವಕ್ಫ್ ತಿದ್ದುಪಡಿ ಕಾಯ್ದೆ 2024 ಅದರ ವಿರುದ್ಧವಾಗಿ ಏನು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು, ಅದು ಕೇವಲ ಒಂದು ಪ್ರತಿಭಟನೆಯಲ್ಲ, ಇದು ಎಲ್ಲ ಸಮಸ್ತ ಸಮುದಾಯದ ಕೂಗಾಗಿದೆ. ಯಾಕಂದರೆ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಗುರಿ ಮಾಡಿಕೊಂಡು ಈ ಫ್ಯಾಸಿಸ್ಟ್ ಸರ್ಕಾರ, ಈ ಮನುವಾದಿ ಸರ್ಕಾರ ಈ ಸಮುದಾಯದ ಏಳಿಗೆಗೆ ಏನು ವಫ್ ಆಸ್ತಿಯನ್ನು ನಮ್ಮ ಪೂರ್ವಜರು ಅಲ್ಲಾಹನಿಗೆ ವಫ್ ಮಾಡಿರುವ ಆಸ್ತಿ, ಅದರ ಬಗ್ಗೆ ಏನು ಅಮೆಂಡ್ಮೆಂಟ್ ಅನ್ನು ಪಾಸ್ ಮಾಡಲಿಕ್ಕೆ ಹೊರಟಿದ್ದಾರೆ, ಏನು ಟೇಬಲ್ ಮೇಲೆ ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದ್ದಾರೆ, ಅದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ. HCN ನ್ಯೂಸ್ನಲ್ಲಿ ಈಗ ಒಂದು ಸಣ್ಣ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ 2024-25ನೇ ಸಾಲಿನ ಆದಾಯ ತೆರಿಗೆ ಮತ್ತು ನಮೂನೆ 16 ವಿತರಣಾ ಕಾರ್ಯಕ್ರಮ ನೆರವೇರಿಸಿದರು.
ಶಿಕ್ಷಕರು ದೇಶದ ಆಸ್ತಿ ಇದ್ದಂತೆ, ಶಿಕ್ಷಕರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ತಿಳಿಸಿದರು. ಬೇಲೂರು ಪಟ್ಟಣದ ಬಿಆರ್ಸಿ ಕೇಂದ್ರದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಕಸಬಾ ಹೋಬಳಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆದಾಯ ತೆರಿಗೆ ನಮೂನೆ 16 ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾಲೂಕಿನ ಶಿಕ್ಷಕರಿಗೆ ಯಾವುದೇ ಗೊಂದಲವಿಲ್ಲದೆ ನಿಖರವಾದ ಮಾಹಿತಿ ನೀಡುವ ಮೂಲಕ 2024-25ನೇ ಸಾಲಿನ ಆದಾಯ ತೆರಿಗೆ ಪಾವತಿಸಲು ನಮೂನೆ 16 ವಿತರಿಸುವ ಮೂಲಕ ಸೇವಾ ಸೌಲಭ್ಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಶಿಕ್ಷಕರಿಗೆ ಮತ್ತು ಕಚೇರಿ ಸಿಬ್ಬಂದಿ ವರ್ಗಕ್ಕೆ ತಿಂಗಳ ವೇತನ ಪಡೆಯಲು ಬಹುಬೇಗ ಅನುಕೂಲ ಆಗುತ್ತದೆ ಎಂದ ಅವರು, ಶಿಕ್ಷಕರು ದೇಶದ ಆಸ್ತಿ ಇದ್ದಂತೆ, ಶಿಕ್ಷಕರು ಚೆನ್ನಾಗಿದ್ರೆ ದೇಶವೇ ಚೆನ್ನಾಗಿರುತ್ತದೆ. ಇದರ ನಿಜವಾದ ಫಲಾನುಭವಿಗಳೆಂದರೆ ಅದು ಶಿಕ್ಷಕರಾಗಿರುತ್ತಾರೆ ಎಂದರು. ಬಳಿಕ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಸ್ಪಿ ಪಾಲಾಕ್ಷ ಪ್ರಾಸ್ತಾವಿಕ ನುಡಿ ಮಾತನಾಡಿ, ಶಿಕ್ಷಕರು ಆದಾಯ ತೆರಿಗೆ ಪಾವತಿಸಲು ಮಾಹಿತಿ ಕೊರತೆಯಿಂದ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ನಮ್ಮ ಪ್ರಾಥಮಿಕ ಶಿಕ್ಷಕರ ಸಂಘವು ಕಳೆದ 3 ವರ್ಷದಿಂದ ನಿಖರ ಮಾಹಿತಿಯೊಂದಿಗೆ ತಾಲೂಕಿನ ಎಲ್ಲಾ ಶಿಕ್ಷಕರಿಗೆ ಆದಾಯ ತೆರಿಗೆ ಹಣ ಪಾವತಿಸಲು ನಮೂನೆ 16 ವಿತರಿಸಲಾಗುತ್ತಿದೆ. ಅದರಂತೆ ಈಗಾಗಲೇ ಹಳೇಬೀಡು, ಮಾದಿಹಳ್ಳಿ ಹೋಬಳಿ ಕೇಂದ್ರಗಳಲ್ಲಿ ವಿತರಿಸಲಾಗಿದ್ದು, ಅದೇ ರೀತಿ ಕಸಬಾ ಹೋಬಳಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಕರು ನಿತ್ಯ ಒತ್ತಡದಿಂದ ಕೂಡಿದ್ದು, ಕಲಿಕಾ ಹಬ್ಬ, ಅಕ್ಷರ ದಾಸೋಹ, ಪರೀಕ್ಷಾ ತಯಾರಿ ಸೇರಿದಂತೆ ಇತರೆ ಕೆಲಸಗಳ ನಡುವೆ ಆದಾಯ ತೆರಿಗೆ ಕಟ್ಟಲು ನಿಖರ ಮಾಹಿತಿ ಇಲ್ಲದೆ ಗೊಂದಲಕ್ಕೆ ಕಾರಣವಾಗಿದೆ. ಇದಕ್ಕೆ ತೆರೆ ಕಂಡಿದ್ದು, ಇದರಿಂದ ತಾಲೂಕಿನ ಸುಮಾರು 637 ಶಿಕ್ಷಕರಿಗೆ ಅನುಕೂಲವಾಗಲಿದೆ. ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಿ ಎಂದ ಅವರು, ತಾಲೂಕು ಘಟಕ ರಾಜ್ಯದ ಎನ್ಪಿಎಸ್ ವೃಂದ ಹಾಗೂ ನೇಮಕಾತಿ 2016ರ ತಿದ್ದುಪಡಿ ಹೋರಾಟಗಳಲ್ಲಿ ಪಾಲ್ಗೊಂಡು ಶಿಕ್ಷಕರಿಗೆ ಸೇವಾ ಸೌಲಭ್ಯ ಒದಗಿಸುವ ಕೆಲಸ ಮಾಡುತ್ತಿದೆ. ಈ ವರ್ಷ ಅದೇ ರೀತಿ ಶಿಕ್ಷಕರಿಗೆ ವೈದ್ಯಕೀಯ ವೆಚ್ಚವನ್ನ ಭರಿಸಲು ಅರ್ಜಿ ಸಲ್ಲಿಸಿದ ಎಲ್ಲಾ ಶಿಕ್ಷಕರಿಗೂ ತಮ್ಮ ತಮ್ಮ ಖಾತೆಗೆ ಹಣ ಜಮೆ ಆಗುವಂತೆ ಮಾಡಲು ನಮಗೆ ಪಾರದರ್ಶಕವಾಗಿ ಸಹಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜೇಗೌಡರಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅಭಿನಂದನೆಗಳು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಹೇಮಂತ್ ಕುಮಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶಿವ ಮರಿಯಪ್ಪ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರಘುಕುಮಾರ್, ಶಿಕ್ಷಕರಾದ ಆರ್ಸಿ ಜಯಣ್ಣ, ರಾಮರೆಡ್ಡಿ, ರಂಗಸ್ವಾಮಿ ಸೇರಿದಂತೆ ಮುಂತಾದ ಶಿಕ್ಷಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದೆ. ಈಗಾಗಲೇ NPS ಹೋರಾಟಕ್ಕೆ ನಾವು 2 ಬಾರಿ ರಾಜ್ಯಾಂಗದ ಹೋರಾಟಕ್ಕೆ ನಾವು ಸಹಕಾರ ನೀಡುವುದರೊಂದಿಗೆ ವೃಂದ ಸಂಘಗಳ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹೋರಾಟಕ್ಕೆ ನಾವು ಸಹಕಾರವನ್ನು ನೀಡಿದ್ವಿ. ಅದರ ಜೊತೆಗೆ ನಮ್ಮ ವೃಂದ ಸಂಘದ ನಮ್ಮ ಇಲಾಖೆಯ C&R ರೂಲ್ ತಿದ್ದುಪಡಿಗಾಗಿ 2 ಬಾರಿ ರಾಜ್ಯ ಮಟ್ಟದ ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಸೊ ಹಾಗಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ನಾವು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲರೂ ಗೊಂದಲವಿಲ್ಲದೆ ವೈದ್ಯಕೀಯ ಮರುಪಾವತಿ ವೆಚ್ಚವನ್ನು ನೀಡಿಸ್ತಕ್ಕಂಥ ಕೆಲಸವನ್ನು ನಮ್ಮ BO ಮೂಲಕ ಮನವಿ ಮಾಡುವುದರೊಂದಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾದಂಥ ಪಾಲಕ್ ಅವರೇ, ಸ್ನೇಹಿತರಾದಂಥ ಶಿವಮೊಗ್ಗ ಅವರೇ, NGO ಉಪಾಧ್ಯಕ್ಷರಾದಂಥ ಹೇಮಂತ್ ಅವರೇ ಹಾಗೂ ಕಾರ್ಯದರ್ಶಿಗಳಾದಂಥ ರಘು ಅವರೇ, ಅವರೇ, ಜಯಣ್ಣವರೆಲ್ಲ ಆತ್ಮೀಯ ಶಿಕ್ಷಕರ ಇವತ್ತು ಅತಿಯಾಗಿ ಗೊತ್ತಲ್ಲಿ ಆಗಬೇಕಾದಂಥ ಕೆಲಸ ಯಾರು ಅಂತ ಹೇಳಿದರೆ ಎಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇರ್ತೀರಿ. ಬೆಳಗ್ಗೆ 9:00 ರಿಂದ 4:00 ತನಕ ಅವಿರತವಾಗಿ ಮಕ್ಕಳ ಜೊತೆ. ಹಾಸನ ತಾಲೂಕು ಎಂ ಹೊಸಕೊಪ್ಲು ಗ್ರಾಮದ ಸಿಎಸ್ಐ ವಿಕರ್ ಸ್ಮಾರಕ ದೇವಾಲಯದ 107ನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 1861ರಲ್ಲಿ ಹಾಸನಕ್ಕೆ ಬಂದ ವೆಸ್ಲಿಯನ್ ಮಿಷನರಿ ಸಂಸ್ಥೆಯ 2 ವಿಷನರಿಗಳ ಮೂಲಕ ಹಾಸನ ಪ್ರದೇಶಕ್ಕೆ ಕ್ರಿಸ್ತನ ಸುವಾರ್ತೆ ಸಿಕ್ಕಿತು. ರೆವರೆಂಡ್ ರಿಡೆಟ್ ಮತ್ತು ಅವರ ಪತ್ನಿ ಹಾಸನಕ್ಕೆ ಬಂದು ನೆಲೆಸಿದ್ರು. ಅವರು ಬಂದ ಈ ಸಮಯದಲ್ಲಿ ದೇಶದಲ್ಲಿ ಭೀಕರ ರೋಗಗಳು ಹರಡಿ ಅನೇಕರು ನಿರ್ಗತಿಕರಾದರು, ಅನಾಥರಾದರು. ಈ ಹಿನ್ನೆಲೆ ಹಾಸನದಲ್ಲಿ ಹೆಣ್ಣು ಮಕ್ಕಳಿಗೆ, ತುಮಕೂರಿನಲ್ಲಿ ಗಂಡು ಮಕ್ಕಳಿಗಾಗಿ ಅನಾಥಾಲಯವನ್ನ ಸ್ಥಾಪಿಸಿ ಆಶ್ರಯ ನೀಡಲಾಯಿತು. ಅಲ್ಲಿ ಬೆಳೆದ ಗಂಡು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿ ಕುಟುಂಬಗಳನ್ನ ಕಟ್ಟಿಕೊಟ್ರು. ಆ ಮೂಲಕ ಸಭೆಯನ್ನ ಸ್ಥಾಪಿಸಿದ್ರು. ಇಂಗ್ಲೆಂಡಿನಲ್ಲಿ ಜನಿಸಿದ ಕುಮಾರಿ ಎವೆಲಿನ್ ವಿಕರ್ಸ್ ಎಂಬ ಯುವತಿ ಈ ಅನಾಥಾಲಯದಲ್ಲಿ ಸೇವೆ ಮಾಡಲು ತನ್ನ 23ನೇ ವಯಸ್ಸಿನಲ್ಲಿ ಅಂದರೆ 1902ರಲ್ಲಿಯೇ ಕ್ರಿಸ್ತನ ಹೆಸರಲ್ಲಿ ತನ್ನನ್ನೇ ಸೇವೆಗೆ ಸಮರ್ಪಿಸಿಕೊಂಡಳು. ರೆವರೆಂಡ್ ಇಎಸ್ ಎಡ್ವರ್ಡ್ ಬೋಧಕರ ಮಾರ್ಗದರ್ಶನದಲ್ಲಿ ತನ್ನ ಸೇವೆಯನ್ನ ಆರಂಭಿಸಿದಳು. ಅಲ್ಲದೆ 1903 ಆಗಸ್ಟ್ 8ರಂದು ಸ್ಥಾಪಿತವಾದ ಮೈಸೂರಿನ ವಿಕ್ಟೋರಿಯಾ ಬಾಲಿಕಾ ಶಾಲೆಯ ಮೇಲ್ವಿಚಾರಕಿಯಾಗಿಯೂ ವಿಕರ್ಸ್ ಸೇವೆ ಸಲ್ಲಿಸಿದರು.
ಯೇಸುವಿನ ಪ್ರೀತಿಯ ಒತ್ತಾಯದಿಂದ ಎವೆಲಿನ್ ವಿಕರ್ಸ್ ನಮ್ಮ ದೇಶಕ್ಕೆ ಬಂದು ಹಾಸನ, ಮೈಸೂರಿನಲ್ಲಿ 8 ವರ್ಷಗಳ ಕಾಲ ಸೇವೆ ಮಾಡಿ ದೈವಾಧೀನರಾದರು. ಅವರ ನೆನಪಿನಲ್ಲಿ ಹೊಸಕೊಪ್ಪಲಿನಲ್ಲಿ ಒಂದು ದೇವಾಲಯವನ್ನ ಕಟ್ಟಿಸಿದರು. ಇದಕ್ಕೆ ವಿಕರ್ಸ್ ಸ್ಮಾರಕ ದೇವಾಲಯ ಎಂದು ಹೆಸರಿಟ್ಟರು. ಈ ಹಿನ್ನೆಲೆಯಿಂದ ಸ್ಥಾಪಿತವಾದ ವಿಕರ್ಸ್ ದೇವಾಲಯ ಇಂದು ನವೀಕೃತ ದೇವಾಲಯವಾಗಿ ತನ್ನ 107ನೇ ವರ್ಷಕ್ಕೆ ಕಾಲಿಡುತ್ತಿರುವುದು ಸಂತೋಷಕರವೂ ಈ ಸ್ಥಳದಲ್ಲಿ ದೇವರ ಕೃಪೆ ನೆಲೆಸಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಆರಂಭದಲ್ಲಿ ಇಲ್ಲಿ ನೆಲೆ ನಿಂತ ಅನಾಥಾಶ್ರಮದ ಮಕ್ಕಳು ತಮ್ಮ ಕುಟುಂಬದೊಂದಿಗೆ ಈ ಆಲಯದಲ್ಲಿ ದೇವರನ್ನ ಆರಾಧಿಸುವ ಆರಾಧನೆಯನ್ನ ಆರಂಭ ಮಾಡಿದ್ರು. ಇಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ನಿವೃತ್ತ ಸಭಾಪಾಲಕ ಗಿರಿರಾಜ ಅಯ್ಯ, ಸಿಎಸ್ಐ ವೆಸ್ಲಿ ದೇವಾಲಯದ ವಿನೀತ್ ಸ್ವರೂಪ್ ಅಯ್ಯ, ಉಷಾ ಝೇವಿಯರ್, ಸುದರ್ಶನ್ ಚಕ್ರವರ್ತಿ ಮುಂತಾದವರು ಭಾಗವಹಿಸಿದ್ರು. HCN ನ್ಯೂಸ್ ಹಾಸನ್. CSI ವಿಕರ್ಸ್ ಮೆಮೋರಿಯಲ್ ಚರ್ಚ್ ಹೊಸಕೊಪ್ಪಲು, ಹೊಸಕೊಪ್ಪಲು, ಹಾಸನ. ಈ ದೇವಾಲಯದ 107ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ವಿಕರ್ಸ್ ಅನ್ನುವಂಥ ಹೆಸರು ಈ ದೇವಾಲಯಕ್ಕೆ ಯಾಕೆ ಬಂತಂತ ಹೇಳಿದ್ರೆ 1800 ವಿಕಾಸ್ ಸ್ಮಾರಕ ದೇವಾಲಯ 107ನೇ ವರ್ಷದ ವಾರ್ಷಿಕೋತ್ಸವವನ್ನು ಇಂದು ಆಚರಿಸುತ್ತಿದೆ. ವಿಶೇಷವಾಗಿ ಬಹಳ ಪ್ರಾಮುಖ್ಯವಾಗಿ ಮಿಷನರಿಗಳು ಸುಮಾರು 107 ವರ್ಷಗಳ ತಗ್ಗಿನಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಅನೇಕರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಎಲ್ಲ ವಿಷಯದಲ್ಲೂ ಕೂಡ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಲಿಕ್ಕಾಗುವಂತೆ ಬೇಲೂರು ತಾಲೂಕಿನ ಪಡುಗಳಲು ಗ್ರಾಮದ ನೂತನ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಶ್ರೀಮದ್ ರಂಭಾಪುರಿ ವೀರ ಸೋಮೇಶ್ವರ ಸ್ವಾಮೀಜಿ ಪೂಜೆ ಸಲ್ಲಿಸಿ ಅಲಂಕೃತಗೊಂಡ ಅಡ್ಡ ಪಲ್ಲಕ್ಕಿಯಲ್ಲಿ ಆಸೀನರಾದರು. ಬಸವೇಶ್ವರ ದೇವಾಲಯದ ಆವರಣದಿಂದ ಹೊರಟ ಅಡ್ಡ ಪಲ್ಲಕ್ಕಿ ಉತ್ಸವವು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಲೋಕಾರ್ಪಣೆಗೊಂಡ ಬಸವೇಶ್ವರ ದೇವಾಲಯಕ್ಕೆ ತೆರಳಿ ಮುಕ್ತಾಯಗೊಂಡಿತು. ಅಡ್ಡಪಲ್ಲಕ್ಕಿ ಉತ್ಸವ ಸಂಪನ್ನಗೊಳ್ಳುತ್ತಿದ್ದಂತೆ ಮಹಿಳೆಯರು ಜಗದ್ಗುರುಗಳಿಗೆ ಆರತಿ ಎತ್ತಿ ಓಕುಳಿ ಮಾಡಿ ಬರಮಾಡಿಕೊಂಡರು. ಸ್ವಾಮೀಜಿ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ವಿವಿಧ ಜಾನಪದ ಕಲಾ ತಂಡಗಳ ಕಲೆಗಳು ಉತ್ಸವಕ್ಕೆ ಮೆರುಗು ನೀಡಿದ್ವು. ಬೇಲೂರು ತಾಲೂಕಿನ ಅರೆ ಮಲೆನಾಡಿನ ಭೂಪ್ರದೇಶದ ಎಗಚಿ ನದಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಪಡುವಳಲು ಗ್ರಾಮದಲ್ಲಿ ಕಳೆದ 3 ದಿನದಿಂದ ಶ್ರೀ ಬಸವೇಶ್ವರ ನೂತನ ದೇಗುಲ ಲೋಕಾರ್ಪಣೆ ಮತ್ತು ನೂತನ ವಿಗ್ರಹ ಪ್ರತಿಷ್ಠಾಪನೆ, ಅಡ್ಡ ಪಲ್ಲಕ್ಕಿ ಮಹೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ಮುನ್ನ ದೇಗುಲಕ್ಕೆ ಗಂಗಾಪೂಜೆ, ಹಾವನ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕತೆ ಮೂಲಕ ನೂತನ ದೇಗುಲ ಉದ್ಘಾಟನೆಯನ್ನ ಪುಷ್ಪಗಿರಿ ಜಗದ್ಗುರುಗಳು ಹಾಗೂ ಕಾರ್ಜುವಳ್ಳಿ ಶ್ರೀಗಳು ನಡೆಸಿದ್ದಲ್ಲದೆ ದೇಗುಲದ ಶಿಖರ ಪ್ರತಿಷ್ಠಾಪನೆ ನಡೆಸಿದ್ರು. ಅಲ್ಲದೆ ಬಂದ ಸಾವಿರಾರು ಭಕ್ತರಿಗೆ 3 ದಿನ ನಿರಂತರ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಫೆಬ್ರವರಿ 17ರಂದು ರಂಭಾಪುರಿ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಗ್ರಾಮದ ಯುವಕರು ಹಗರೆ ಹೋಬಳಿ ಕೇಂದ್ರದಿಂದ ನೂರಾರು ಬೈಕ್ ರ್ಯಾಲಿ ಮೂಲಕ ಪಡುವಳಲು ಗ್ರಾಮಕ್ಕೆ ರಂಭಾಪುರಿ ಜಗದ್ಗುರುಗಳನ್ನ ಭಕ್ತಿಪೂರ್ವಕವಾಗಿ ಆಹ್ವಾನಿಸಿದ್ರು. ಇದೇ ಸಂದರ್ಭದಲ್ಲಿ 1008 ಪೂರ್ಣಕುಂಭಗಳನ್ನು ಹೊತ್ತ ಮಹಿಳೆಯರು ಅಡ್ಡ ಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತಿಯಿಂದ ಹೆಜ್ಜೆ ಹಾಕಿದ್ರು. ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ವಿವಿಧ ಜಾನಪದ ಕಲಾ ತಂಡಗಳಿಂದ ಸ್ವಾಗತಿಸಲಾಯಿತು. ವಾದ್ಯಗಳ ತಾಳಕ್ಕೆ ಯುವಕರು ಕುಣಿದು ಕುಪ್ಪಳಿಸಿದರು. ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಂಪನ್ನಗೊಳಿಸಲಾಯಿತು. ಶಿಲ್ಪಕಲೆ ತವರು ಬೇಲೂರಿನ ಪಡುವಳಲು ಗ್ರಾಮಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಗ್ರಾಮ ನೂತನ ಶ್ರೀ ಬಸವೇಶ್ವರ ದೇಗುಲ ಲೋಕಾರ್ಪಣೆಗೆ ಪರಮಪೂಜ್ಯ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ನಿಜಕ್ಕೂ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾರೆ ಎಂದು ಕಾರ್ಜುವಳ್ಳಿ ಶ್ರೀಮಠದ ಪೂಜ್ಯ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಾರ್ಯದರ್ಶಿ ಗ್ರಾನೇಟ್ ರಾಜಶೇಖರ್, ಬಿಜೆಪಿ ಮುಖಂಡ ಕೊರಟಿಕೆರೆ ಪ್ರಕಾಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಅಡಗೂರು ಬಸವರಾಜ್, ವೀರಶೈವ ಲಿಂಗಾಯತ ಮಹಾಸಭಾ ಮಾಜಿ ಯುವಕ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್, ಮುಖಂಡರಾದ ಹರೀಶ್, ಸುನಿಲ್, ಚಂದ್ರು, ಪುಟ್ಟೇಗೌಡ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಸಣ್ಣ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕು ಮಾಜಿ ಸೈನಿಕರ ಸಂಘದ ವತಿಯಿಂದ ಸೈನಿಕರ ಸಂಘದ ವಾರ್ಷಿಕೋತ್ಸವ ಮತ್ತು ಅವರ ಕುಟುಂಬದವರಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟವನ್ನು ಬಿಳಗರವಳ್ಳಿ ಸೈನಿಕ ಗ್ರಾಮದ ಸುಬೇದಾರ್ ಜಾನ್ ಸಿರಿಲ್ ಕ್ರಾಸ್ತಾ ಸಾರಥ್ಯದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು.
ಕಾರ್ಯಕ್ರಮವನ್ನು ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚನ್ನಕೇಶವ ಉದ್ಘಾಟಿಸಿ ಮಾತನಾಡಿ, ಸದಾ ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿದ್ದ ನಾವು ಮನೆ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯೋದೇ ಕಷ್ಟವಾಗಿತ್ತು. ಆದರೆ ಈಗ ಸೈನಿಕ ವೃತ್ತಿಯನ್ನ ಮುಗಿಸಿದ ಬಳಿಕ ಹಾಸನ ಹಾಗೂ ಆಲೂರು ತಾಲೂಕಿನಲ್ಲಿರುವ ನಿವೃತ್ತಿ ಹೊಂದಿದ ಎಲ್ಲ ಸೈನಿಕರನ್ನ ಒಗ್ಗೂಡಿಸಿ ಜಿಲ್ಲೆಯಲ್ಲಿಯೇ ಸೈನಿಕ ಸಂಘವನ್ನ ಕಟ್ಟಿದ್ದೇವೆ. ಇದರಿಂದ ಕುಟುಂಬಗಳು ಒಟ್ಟಾಗಿ ಸೇರಿ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ, ಪ್ರೀತಿ ವಿಶ್ವಾಸ ಬೆಳೆದು ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಸಹಕಾರಿಯಾಗುತ್ತದೆ. ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಂತೋಷದ ಸಮಯ ಕಳೆಯುವುದಕ್ಕಾಗಿ ಆಯೋಜನೆ ಮಾಡಿದ್ದೇವೆ ಎಂದರು. ನಂತರ ಗೌರವಾಧ್ಯಕ್ಷ ದೇವೇಂದ್ರ ಮಾತನಾಡಿ, 16 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಗೌರವಪೂರ್ವಕವಾಗಿ ನಿವೃತ್ತಿ ಹೊಂದಿದ ಎಲ್ಲಾ ಸಮಾನ ಮನಸ್ಕ ಮಾಜಿ ಸೈನಿಕರ ಪರಿವಾರದವರು ಆಲೂರು ತಾಲೂಕಿನಲ್ಲಿ ಮಾಜಿ ಸೈನಿಕರ ಸಂಘವನ್ನ ಮಾಡಿಕೊಂಡಿದ್ದೇವೆ. ಇದರ ಉದ್ದೇಶವೇನೆಂದರೆ ಮಾಜಿ ಸೈನಿಕರ ಕುಂದುಕೊರತೆಗಳನ್ನು ವಿಚಾರಿಸಿ ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ನಮ್ಮ ಸಂಘವು ಕಾರ್ಯನಿರ್ವಹಿಸುತ್ತಿದೆ. ಹಾಗಾಗಿ ಇನ್ನೂ ಹೆಚ್ಚು ಸೈನಿಕರು ನಮ್ಮ ಸಂಘಕ್ಕೆ ಸೇರಿ ಈ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಬೇಕೆಂದು ಮನವಿ ಮಾಡಿಕೊಂಡರು. ನಂತರ ಸುಬೇದಾರ್ ಜಾನ್ ಸಿರಿಲ್ ಕ್ರಾಸ್ತಾ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಕೇವಲ 11 ಮನೆಗಳಿವೆ ಅಷ್ಟೇ. ಅದರಲ್ಲಿ 9 ಜನ ಸೈನಿಕರಿರೋದು ನಮಗೆ ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ವಿಚಾರ. ಒಗ್ಗಟ್ಟಿನಿಂದ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಇಲ್ಲಿನ ನಿವೃತ್ತ ಸೈನಿಕರ ಸಂಘಟನೆ ಸಾಕ್ಷಿಯಾಗಿದೆ. ದೇಶ ಸೇವೆ ನಂತರ ಗ್ರಾಮದ ಒಳಿತಿಗೆ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿರೋದು ಮಾದರಿಯಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಪ್ಪು ಮೆಲೋಡಿಸ್ ಆರ್ಕೆಸ್ಟ್ರಾ ಶಶಿಕುಮಾರ್ ಅವರ ವತಿಯಿಂದ ಮಾಜಿ ಸೈನಿಕರ ಕುಟುಂಬದವರನ್ನ ರಂಜಿಸಿದ್ರು. ಇದೇ ಸಂದರ್ಭದಲ್ಲಿ ದಂಪತಿಗಳಿಗೆ ಮತ್ತು ಮಕ್ಕಳಿಗೆ ಹಲವಾರು ಕ್ರೀಡಾಕೂಟ ಹಮ್ಮಿಕೊಂಡು ಆಟೋಟಗಳಲ್ಲಿ ಭಾಗಿಯಾದ ಸೈನಿಕ ಕುಟುಂಬಗಳಿಗೆ ಬಹುಮಾನವನ್ನ ಸಂಘವು ವಿತರಿಸಿತು. ಈ ಕಾರ್ಯಕ್ರಮದಲ್ಲಿ ಮಡಬಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವನಿತಾ ಮಂಜುನಾಥ್, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ವೆಂಕಟೇಶ್, ಸಲಹೆಗಾರ ಲೋಕೇಶ್, ಜಿಲ್ಲಾ ನಿರ್ದೇಶಕರಾದ ಅಣ್ಣೇಗೌಡ, ಕಾರ್ಯಕ್ರಮ ಆಯೋಜಕ ಜಾನ್ ಸಿರಿಲ್ ಕ್ರಾಸ್ತಾ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್ ಆಲೂರು. ನಮ್ಮ ಊರಿಗೆ ನಾವು ಮುಂಚೆ ಬಿಳವಳ್ಳಿ ಕ್ರಿಶ್ಚಿಯನ್ ಕಾಲೋನಿ ಅಂತ ಇಟ್ಟಿದ್ದು, ಅದನ್ನ ಸೈನಿಕ ಗ್ರಾಮ ಅಂತ ಮಾಡುದು. ಯಾಕಂದ್ರೆ 11 ಮನೆಯಲ್ಲಿ ನಾವು 9 ಜನ ನಾವು ನಿವೃತ್ತ ಸೈನಿಕರಿದ್ದೀವಿ. ಅದು ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ, ಎಲ್ಲರಿಗೂ ಇದಾಗ್ಲಿ. ಎಲ್ಲರಿದ್ರೆ ಒಂದು ಸೈನಿಕ ಗ್ರಾಮ ಅಂತ ಯಾಕಿರಬಾರ್ದು. ನಾನು ಆಲೂರು ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷರಾಗಿರ್ತೀನಿ. 16 ವರ್ಷಗಳ ಕಾಲ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಗೌರವಪೂರ್ವಕವಾಗಿ ನಿವೃತ್ತಿ ಹೊಂದಿದಂಥ ಎಲ್ಲ ಸಮಾನ ಮನಸ್ಕರು ಮಾಜಿ ಸೈನಿಕರು ಸೇರಿಕೊಂಡು ಆಲೂರು ತಾಲೂಕಿನಲ್ಲಿ ಒಂದು ಮಾಜಿ ಸೈನಿಕರ ಸಮನ್ವಯ ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ವಿ. ಇದರ ಉದ್ದೇಶ ಏನು ಅಂತೇಳಿದರೆ, ನಮ್ಮ ದೇಶಕ್ಕಿಂತ ನಮ್ಮ ತಾಲೂಕಿನಲ್ಲಿ ಹಲವಾರು ಊರಿನಿಂದ ಭಾರತೀಯ ಸೇನೆಗೆ ಹೋಗ್ತೀವಿ. ಅಲ್ಲಿ ಸೈನಿಕರ ಸಂಘದ ಅಧ್ಯಕ್ಷನಾಗಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಈ ಫ್ಯಾಮಿಲಿ ಮೀಟು ಈಗ 3ನೇ ವರ್ಷ ನಡೀತಾ ಇದೆ. ನಾವು ಪ್ರತಿ ವರ್ಷ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ನ ಫ್ಯಾಮಿಲಿಗೋಸ್ಕರ ನಾವು ಇದು ಮಾಡಿ ಆಚರಿಸ್ತಾ ಬಂದಿದ್ದೀವಿ. ಇದರಲ್ಲಿ ಲೇಡೀಸು ಮತ್ತು ಮಕ್ಕಳು ಎಲ್ಲ ಭಾಗವಹಿಸಿ ಅವರೆಲ್ಲ ಖುಷಿಯಾಗಿ ಈ ಒಂದು ದಿನ ಕಳೆದು. ವೈಜ್ಞಾನಿಕ ಚಿಕಿತ್ಸೆಯಿಂದ ಬಂಜೆತನ ನಿವಾರಣೆ ಸಾಧ್ಯ ಎಂದು ಐವಿಎಫ್ ಆಕ್ಸೆಸ್ನ ಬಂಜೆತನ ತಜ್ಞರಾದ ಡಾ ಕೆವಿ ಕಾವ್ಯ ಅಭಿಮತ ವ್ಯಕ್ತಪಡಿಸಿದರು. ಬೇಲೂರು ಲಯನ್ ಸೇವಾ ಸಂಸ್ಥೆ ವತಿಯಿಂದ ಐವಿಎಫ್ ಆಕ್ಸಿಸ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ಬಂಜೆತನ ಸಮಾಲೋಚನೆ ಮತ್ತು ಫಲವತ್ತತೆ ಕಾರ್ಯಕ್ರಮವನ್ನು ಪಟ್ಟಣದ ದೇವಸ್ಥಾನ ರಸ್ತೆಯ ಕಾವೇರಿ ಕ್ಲಿನಿಕ್ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಂಜೆತನ ತಜ್ಞೆ ವೈದ್ಯರಾದ ಕೆವಿ ಕಾವ್ಯ, ಅನೇಕ ದಂಪತಿಗಳಿಗೆ ಸಂತಾನವಾಗದಿರಲು ಆಂತರಿಕ ಸಮಸ್ಯೆಗಳಿರುತ್ತವೆ. ಬಂಜೆತನ ಸಂಬಂಧಿತ ಸಮಸ್ಯೆಗಳಿದ್ದವರಿಗೆ ಸೂಕ್ತ ಸಲಹೆ ನೀಡೋದು ಶಿಬಿರದ ಉದ್ದೇಶವಾಗಿದೆ. ಏನೇ ಸಮಸ್ಯೆ ಇದ್ರೂ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಸ್ತ್ರೀ ಪುರುಷರಿಗೆ ಸಂತಾನ ಪಡೆಯಲು ಹಲವು ಅವಕಾಶಗಳಿವೆ. ಸೂಕ್ತವಾದ ಚಿಕಿತ್ಸಾ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿಯೇ ಆದಷ್ಟು ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸೂಚನೆ ಪರಿಹಾರ ಕೂಡ ನೀಡುತ್ತೇವೆ. ಇಂತಹ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಎಂದರು. ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಹಾಗೂ ಕಾವೇರಿ ಕ್ಲಿನಿಕ್ನ ಡಾ ಚಂದ್ರಮೌಳಿ ಮಾತನಾಡಿ, ಬಂಜೆತನ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ 100ಕ್ಕೂ ಅಧಿಕ ಮಂದಿ ಭಾಗವಹಿಸಿ ಮಾಹಿತಿ ಪಡೆದಿದ್ರು. ಅದರಲ್ಲಿ ಸಮಸ್ಯೆ ಇದ್ದ 5 ದಂಪತಿಗಳಿಗೆ ಸಂತಾನವಾಗುವ ಲಕ್ಷಣ ಕಂಡುಬಂದಿದೆ. ಪ್ರತಿ ವರ್ಷವೂ ಈ ರೀತಿಯ ಶಿಬಿರ ಆಯೋಜನೆ ಮಾಡಲಾಗುವುದು. ನಮ್ಮ ಲಯನ್ ಸಂಸ್ಥೆ ವತಿಯಿಂದ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಎಂದರು. ಬಂಜೆತನ ಹಾಗೂ ಫಲವತ್ತತೆ ಶಿಬಿರದಲ್ಲಿ ಸುಮಾರು 50 ಜನರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ಲಯನ್ ಸೇವಾ ಸಂಸ್ಥೆಯ ರಮೇಶ್ ಕುಮಾರ್, ತಾರಾಮಣಿ, ಪೂವಯ್ಯ, ನೌಶಾದ್ ಪಾಷಾ, ಸಂತೋಷ್, ಉಮೇಶ್, ವೈಬಿ ಸುರೇಶ್, ಕೆಎಲ್ ಸುರೇಶ್ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಅದನ್ನು ಅಷ್ಟೇ ಮಾತ್ರ ಇರರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ.
ಮುಟ್ಟಾಗುವಂಥದ್ದು ಕರೆಕ್ಟಾಗಿ ತಿಂಗಳಿಗೆ ಆಗದೇ ಇರುವಂಥದ್ದು ಪ್ರಾಬ್ಲಮ್ ಇದ್ದಾಗ ಅದನ್ನು ಸರಿಪಡಿಸ್ಕೊಂಡ್ರೂ ಸಾಕಷ್ಟು ಜನರಿಗೆ ಮಕ್ಕಳಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸಾಕಷ್ಟು ಬಾರಿ ಮತ್ತೊಂದು ಒಂದು ತತ್ವ ಇದು ಅಂತಂದರೆ ಎಲ್ಲ ತೊಂದರೆನ ಹೆಂಗಸ್ರ ಮೇಲೇ ಹಾಕೋದು, ಗಂಡಸ್ರಲ್ಲೂ ಕೆಲವು ಟೈಮು ತೊಂದರೆ ಇರುತ್ತೆ. ಅದನ್ನು ಅಷ್ಟೇ ನಿವಾರಣೆ ಪಡಿಸುವಂಥ ಚುಚ್ಚುಮದ್ದು ಬಂದಿದೆ. ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಈಗ ಇತ್ತೀಚಿನ ದಿನಗಳಲ್ಲಿ ವ್ಯಾಕ್ಸಿನ್ ಅನ್ನೋದು ಏನಿದೆ ಇದು ತುಂಬ ದೊಡ್ಡ ಸಮಸ್ಯೆನೇ ಹೌದು. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಇದು ಮಕ್ಕಳು ಅನ್ನೋದು ಎಲ್ಲರಿಗೂ ಬೇಕಾಗಿರೋವಂಥದ್ದೇ. ಎಲ್ಲರ ಮನೇಲೂ ಮಕ್ಕಳು ಇರಬೇಕು ಅಂತ ಎಲ್ಲರೂ, ಹಾಗೆಯೇ ಇದು ದೊಡ್ಡ ವಿಚಾರ ಆಗಿರೋದ್ರಿಂದ. ಬಟ್ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಆಗತ್ತೆ ಪರವಾಗಿಲ್ಲ, ಆಗತ್ತೆ ನಿಧಾನಕ್ಕೆ ನೋಡೋಣ ಅಂತ ಸಮಯನ ವ್ಯರ್ಥ ಮಾಡ್ತಾರೆ. ಈ ಸಮಯ ಏನಿದೆ ಇದನ್ನು ಯಾರು ಲೇಟ್ ಮಾಡದೆ ಎಷ್ಟು ಬೇಗ ಟ್ರೀಟ್ಮೆಂಟ್ ತಗೋತಾರೋ ಅಷ್ಟು ಅವ್ರಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ವಿಶ್ವವಿದ್ಯಾಲಯ ಸ್ಥಳಾಂತರ ವಿವಾದ, ವಿವಿ ಉಳಿಸಿ ಪ್ರತಿಭಟನೆ ಆರಂಭ, ತರಗತಿ ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಉಪನ್ಯಾಸಕರ ಪ್ರತಿಭಟನೆ. ಹಾಸನಕ್ಕೆ ರ್ಯಾಪಿಡೋ, ಬೈಕ್ ರೆಂಟ್, ಓಲಾ, ಊಬರ್ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಅನುಮತಿ ಬೇಡ, ನಗರದ ಆಟೋ ಚಾಲಕರಿಂದ ಪ್ರತಿಭಟನೆ. ಪರಿಶಿಷ್ಟ ಜಾತಿ ಕುಟುಂಬಗಳ ಮೇಲಿನ ದೌರ್ಜನ್ಯ ಬಹಿಷ್ಕಾರಕ್ಕೆ ಖಂಡನೆ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕಿರಣ್ ಕುಮಾರ್ ಕೊತ್ತಗೆರೆ ಆಗ್ರಹ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.